ಇವ್ರು ಇವನ್ ಕಾಂಗ್ರೆಸ್ ಸರ್ಕಾರ ಬಂತು, ಗ್ಯಾರಂಟಿ ಕೂಡ ಕೊಡ್ತು ಆಯ್ತಾ. ಗ್ಯಾರಂಟಿ ಕೊಡ್ತಾ ಎಲ್ಲಾ ರೇಟ್ ಕೂಡ ಜಾಸ್ತಿ ಮಾಡ್ತು. BMTC, KTC, ಹಾಲು, ತುಪ್ಪ, ಬೆಣ್ಣೆ ಏನು ಕೂಡ ಬಿಟ್ಟಿಲ್ಲ. ಟ್ಯಾಕ್ಸ್ ಕೂಡ ಜಾಸ್ತಿ ಕೂಡ ಮಾಡ್ತು. ಗಾಡಿ ಟ್ಯಾಕ್ಸ್ ಎಲ್ಲಾ ಕೂಡ ಜಾಸ್ತಿ ಮಾಡಿದ್ರು. ಈಗ ತುಪ್ಪದ ಸರ್ದಿ ಆಯ್ತಾ. ನಂದಿನಿ ತುಪ್ಪ ಬಂದ್ಬಿಟ್ಟು 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಬೆಣ್ಣೆ ಬರೋಬ್ಬರಿ 26 ರೂಪಾಯಿ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಾರೆ. ನಿನ್ನೆಯಿಂದ ಜಾರಿ ಆಗುತ್ತಂತೆ. ಏನ್ ಪ್ರಯಾಸ ಅಂದ್ರೆ KMF ಅವರು ಏಕಾಏಕಿ 1 ಲೀಟರ್ ತುಪ್ಪಕ್ಕೆ ಬರೋಬ್ಬರಿ 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಮತ್ತೆ 1 ಕೆಜಿ ಬೆಣ್ಣೆಗೆ 26 ರೂಪಾಯಿ ಹೆಚ್ಚಿಗೆ ಕೂಡ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರ GST ಕೂಡ ಕಡಿಮೆ ಮಾಡಿದ್ರು, ಅದರಿಂದ ಇಳಿಕೆ ಆಯ್ತು. ಜನರಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ರು. ಇನ್ನೇನ್ ಗುಡ್ ನ್ಯೂಸ್ ಮುಗಿಯೋಷ್ಟೊತ್ತಿಗೆ ಈ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಬಡವರ ರಕ್ತ ಈರ್ತದಿಂದ ಇಷ್ಟಪಡ್ತೀನಿ ಬರೋಬ್ಬರಿ ಜಾರಿ ಕೂಡ ಮಾಡಿದ್ದಾರೆ. ತುಪ್ಪ ಬಂದ್ಬಿಟ್ಟು 1 ಕೆಜಿಗೆ 650 ರೂಪಾಯಿ ಇದ್ದಿದ್ದು 610 ಆಗಿತ್ತು. ಬೆಣ್ಣೆ ಬಂದ್ಬಿಟ್ಟು ಅರ್ಧ ಕೆಜಿಗೆ 305 ರೂಪಾಯಿ ಇದ್ದಿದ್ದು 286 ಆಗಿತ್ತು. ಆದ್ರೆ ಈಗ 1 ಕೆಜಿ ತುಪ್ಪಕ್ಕೆ ಬರೋಬ್ಬರಿ 700 ರೂಪಾಯಿ ಆಗಿದೆ. ಬೆಣ್ಣೆಗೆ ಕೆಜಿಗೆ 570 ರೂಪಾಯಿ ತಲುಪಿದೆ ಅಂತ ಮಾಹಿತಿ ಬಂದಿದೆ. ಇದು ನಿನ್ನೆ ಬುಧವಾರ ನವೆಂಬರ್ 5ರಿಂದ ಇದು ಬಂದ್ಬಿಟ್ಟು ಜಾರಿಗೆ ಆಗಿದೆ ಅಂತ ಹೇಳಿದ್ದಾರೆ. ನೀವು ಕೇಳಬಹುದು ದರ ಹೆಚ್ಚಳ ಯಾಕೆ ಅಂತ ಹೇಳಿ. ಸರ್ಕಾರದವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರತಿ ಲೀಟರ್ಗೆ ಹಾಲಿನ ರೇಟ್ ಬಂದ್ಬಿಟ್ಟು 4 ರೂಪಾಯಿ ಹೆಚ್ಚಳ ಕೂಡ ಮಾಡಿದೀವಿ. ಹಂಗಾಗಿ ನಮಗೆ ಹಾಲು ಹೆಚ್ಚು ಸಂಗ್ರಹ ಆಗ್ತಿದೆ. ಬರೋಬ್ಬರಿ ಒಂದು ದಿನಕ್ಕೆ 1 ಕೋಟಿಗೂ ಹೆಚ್ಚು ಲೀಟರ್ ಕೂಡ ನಮಗೆ ಹಾಲು ಸಂಗ್ರಹ ಆಗ್ತಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಕೂಡ ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಜನರಿಗೆ ಮತ್ತೆ ಬರೆ ಆಗ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏಕಾಏಕಿ ಸೆಂಟ್ರಲ್ ಗವರ್ಮೆಂಟ್ ಅವರು GST ಕಡಿಮೆ ಮಾಡಿದ ತಕ್ಷಣ ಇನ್ನೂ ಕೂಡ ಕಡಿಮೆ ಆಗ್ಬೇಕಿತ್ತು. ಇನ್ನೂ ಕೂಡ ಕಡಿಮೆ ಆಗಿರೋ ಜೊತೆ ಇವರು ಒಂದು 40 ರೂಪಾಯಿ ಹೆಚ್ಚಿಗೆ ಮಾಡಿ ಈಗ ಬರೋಬ್ಬರಿ ತುಪ್ಪಕ್ಕೆ 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಮತ್ತೆ ಬೆಣ್ಣೆಗೆ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಸರ್ಕಾರದವರು ಅಗ್ದು ದರೋಡೆ ಮಾಡ್ತಾ ಇದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಸಿಕ್ಕ ಕಡೆ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾರಂಟಿ ಕೊಟ್ಬಿಟ್ಟು ಬೊಕ್ಕಸಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಆಯ್ತಾ. ಬೊಕ್ಕಸ ಸಮಸ್ಯೆ ಆಗಿರೋದಂತೂ ನಿಜ, ಎಲ್ರಿಗೂ ಗೊತ್ತಾಗುತ್ತೆ. ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾರೆ. ಬಟ್ ಮತ್ತೆ ಏಕಾಏಕಿ ಹಣ ಕೂಡ ಜಾಸ್ತಿ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.